ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವೆಲ್ಲರೂ ಎಷ್ಟೇ ಅದೃಷ್ಟ ಅಥವಾ ಪ್ರತಿಯೊಂದರಲ್ಲೂ ಕೂಡ ನಮಗೆ ಎಲ್ಲವೂ ಅನುಕೂಲ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಅದರ ಪ್ರಜ್ಞೆನೇ ಇರೋದಿಲ್ಲ. ಅದೃಷ್ಟ ಇದ್ದಾಗ ನಮಗೆಲ್ಲವೂ ನಡ್ಕೊಂಡು ಹೋಗ್ತಾ ಇದ್ದಾಗ ಇದರ ಹಿಂದೆ ಏನು, ಇದರ ನಂತರ ಏನು ಅಂತಕ್ಕಂಥ ಪ್ರಜ್ಞೆ ಇರೋದಿಲ್ಲ. ಆದರೆ ನಾವೆಷ್ಟೋ ಜನ ಇವತ್ತಿನ ದಿವಸ ದಾರಿದ್ರ್ಯ ಅಂತಕ್ಕಂಥ ಪದವನ್ನು ನಾವು ಉಪಯೋಗಿಸ್ತೀವಿ. ಈ ದಾರಿದ್ರ್ಯ ಅಂದರೆ ಏನು? ಎಷ್ಟೇ ಕಷ್ಟಪಟ್ಟರೂ ಯಾವುದು ನಿಲ್ಲದೆ ಇರತಕ್ಕಂಥದ್ದು, ಅಥವಾ ಪದೇ ಕಷ್ಟಗಳಿಂದ ನಾವು ಸಂಕಷ್ಟಗಳಲ್ಲಿ ಸಿಲುಕಾಕೊಳ್ತಕ್ಕಂಥದ್ದು. ಎಷ್ಟೋ ಸರಿ ಇವತ್ತಿನ ದಿವಸ ಊಟಕ್ಕೆ ನಡೀತಕ್ಕಂತಹ ಕಷ್ಟಗಳಿರ್ಬೋದು, ಉದ್ಯೋಗ ಇಲ್ಲದೆ ಇರತಕ್ಕಂಥದ್ದು ಇರ್ಬೋದು, ಯಾರೂ ನಮ್ಮನ್ನು ಸರಿಯಾಗಿ ಗುರುತಿಸದೇ ಇರತಕ್ಕಂಥದ್ದು. ಇದನ್ನು ನಾವೇನು ಹೇಳ್ತೀವಿ, ಅಥವಾ ಸರಿಯಾಗಿ ಬೆಳೆಗಳಾಗದೇ ಇರತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಎಷ್ಟೇ ಓದಿದರೂ ಕೂಡ ಪ್ರಯೋಜನ ಇಲ್ಲದೆ ಇರತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಒಂದು ಪದ ಬಳಸಿದಾಗ ಅದು ಸಂಕಷ್ಟಗಳ ಪದಕ್ಕೆ ನಾವು ದಾರಿದ್ರ್ಯ ಅಂತೀವಿ. ಈ ದಾರಿದ್ರ್ಯಕ್ಕೆ ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಇದೆ, ಅದು ಕೋಪ ಅಂತಕ್ಕಂಥದ್ದು ದಾರಿದ್ರ್ಯಕ್ಕೆ ಕಾರಣನಾ ಅಂತಕ್ಕಂಥ ಪ್ರಶ್ನೆ ಎಷ್ಟೋ ಜನ ನಮ್ಮನ್ನು ಕೂಡ ಕೇಳ್ತಾ ಇರ್ತಾರೆ. ಯಾಕೆಂದರೆ ಗ್ರಹ ದೋಷ ಇರ್ಬೋದು, ಪೂರ್ವ ಜನ್ಮದ ದೋಷಗಳಿರ್ಬೋದು, ಅಥವಾ ಪಿತೃ ದೋಷಗಳಿರ್ಬೋದು, ಅಥವಾ ನಮ್ಮ ಕರ್ಮಗಳಿರ್ಬೋದು, ಕರ್ಮ ಫಲಗಳು ಎಲ್ಲದರ ಜೊತೆ ಎಲ್ಲವನ್ನೂ ಒಂದು ಪಕ್ಕಕ್ಕಿಟ್ಟಾಗ ಈ ಕೋಪ ಅಂತಕ್ಕಂಥದ್ದು ಒಂದಷ್ಟು ದಾರಿದ್ರ್ಯಕ್ಕೆ ಕಾರಣ ಆಗತ್ತೆ. ಒಬ್ಬ ಒಳ್ಳೆಯ ಕಂಪನಿ ನಡೆಸ್ತಾ ಇರ್ತಾರೆ, ಆ ಕಂಪನಿಯ ಒಂದು ಅಧಿಕಾರಿ ಅಥವಾ ಕಂಪನಿಯ ಓನರ್ ಅಥವಾ ಕಂಪನಿಯ ಮಾಲೀಕ ಅಲ್ಲಿರ್ತಕ್ಕಂಥ ಕೆಲಸ ಮಾಡೋರ ಮೇಲೆ ವಿಪರೀತ ಕೋಪ ಮಾಡಿಕೊಂಡಾಗ ಅಲ್ಲಿ ಒಬ್ಬೊಬ್ಬರೇ ಖಾಲಿ ಆಗಿಬಿಡ್ತಾರೆ. ಯಾರೂ ಕೂಡ ಆ ಸ್ಥಾನಕ್ಕೆ ತುಂಬಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇವನು ಹೋದರೆ ಇನ್ನೊಬ್ಬ ಬರ್ತಾನೆ ಅಂತಂದಾಗ ಆತನಿಗೆ ಮೆಸೇಜ್ ಹೋಗುತ್ತೆ, ಆ ಒಂದು ಕಂಪನಿಯ ಓನರು ಕೋಪಿಷ್ಟ, ನೀನು ಹುಷಾರಾಗಿರಪ್ಪ. ಆವಾಗ ಆತ ಕೂಡ ಅಲ್ಲಿ ಬರಲ್ಲ. ಇದರಿಂದ ಏನಾಗುತ್ತೆ, ಇದರ ಸಂಪೂರ್ಣ ಪ್ರಭಾವ ದಿನೇ ಆ ಸಂಸ್ಥೆ ಅಧೋಗತಿಗೆ ಹೋಗ್ಬಿಡುತ್ತೆ. ಆ ಓನರು ಅಧೋಗತಿಗೆ ಹೋಗ್ತಾನೆ, ಅಲ್ಲಿ ದಾರಿದ್ರ್ಯ ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಈ ಕೋಪವೇ ಎಲ್ಲಕ್ಕೆ ದಾರಿದ್ರ್ಯಕ್ಕೆ ಕಾರಣನ ಅಂತಕ್ಕಂಥದ್ದಕ್ಕೆ ಇವತ್ತು ಮಹಾಕೋಪ, ಆವೇಶ, ನಿರ್ಧಾರಗಳು ಆವೇಶದಲ್ಲಿ ತಗೋಬಾರ್ದು, ಕೋಪದಲ್ಲಿ ಆವೇಶಗಳನ್ನು ತಗೊಳ್ಬಾರ್ದು. ಇದಕ್ಕೆ ಅನೇಕ ಉದಾಹರಣೆಗಳು ತಗೊಂಡಾಗ ನಮ್ಮ ಪುರಾಣಗಳಲ್ಲೇ ತಗೊಳ್ಳಿ, ಅತಿಯಾದ ಅಹಂಕಾರ ಮೆರೆದಂಥ ಅಹಂಕಾರ ಅಂತಕ್ಕಂಥದ್ದು ಕೋಪದ ಒಂದು ಸಹೋದರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಂಸ ಏನಾಗ್ತಾನೆ, ಅತಿಯಾದ ಅಹಂಕಾರ ಮೆರೆದಂತಹ ಕಂಸ ಏನಾಗ್ತಾನೆ, ಹಾಗೆ ಕೋಪದಿಂದ ಕಾಮ, ಆವೇಶ, ಕೆಟ್ಟ ನಿರ್ಧಾರಗಳು, ಕೋಪದಿಂದ ದುರಾಸೆಗೆ ಹೋಗಿ ಏನೇನೋ ಮಾಡ್ಕೊಳಕ್ಕೆ ಹೋಗುತ್ತೆ, ಇವೆಲ್ಲವೂ ಕೂಡ ಅಧೋಗತಿಗೆ ಹೋಗುತ್ತೆ. ಹಾಗೆ ರಾವಣರು ಬಂಗಾರದ ನಗರದಲ್ಲಿ ಇದ್ದಿದ್ದು, ರಾವಣ ಅಂದರೆ ಇದರಲ್ಲಿದ್ದ ಇಡೀ ಕುಟುಂಬ ನಾಶ ಆಗಿಬಿಡುತ್ತೆ. ಬಂಗಾರದ ನಗರದಲ್ಲಿದ್ದಂತಹ ರಾವಣನ ಪರಿಸ್ಥಿತಿ ಏನಾಗತ್ತೆ, ಇದನ್ನೆಲ್ಲವನ್ನು ಗಮನಿಸಿ ನಾವು, ಯಾಕೆಂದರೆ ರಾವಣನ ಪತ್ನಿ ಇದಾರಲ್ಲ, ಆಕೆ ಮಹಾಪತಿವ್ರತೆ ಮಂಡೋದರಿ. ಅದಕ್ಕೆ ನಾವು ಪತಿವ್ರತೆಯರ ಸ್ಮರಣೆಯಲ್ಲಿ ಆ ತಾಯಿ ಹೆಸರು ಕೂಡ ಬರುತ್ತೆ. ಹಾಗೆ ವಿಶ್ವಾಮಿತ್ರ ನೋಡಿ, ಎಷ್ಟೋ ವರ್ಷ ತಪಸ್ಸು ಮಾಡಿ ಕೋಪ ಹೋಗ್ಲಾಡಿಸ್ಕೊಂಡು ಬ್ರಹ್ಮರ್ಷಿ ಆಗಿಬಿಡ್ತಾನೆ. ಅತಿ ವಿಪರೀತ ಕೋಪಿಷ್ಟ ಕೂಡ ವಿಶ್ವಾಮಿತ್ರರು. ಕೋಪ ಹೋಗ್ಲಾಡಿಸ್ಕೊಂಡು ಅವರು ಬ್ರಹ್ಮರ್ಷಿ ಆಗಿಬಿಡ್ತಾರೆ. ಹಾಗಾಗಿ ಕೋಪವಿಲ್ಲದಿದ್ದರೆ ವಿಶ್ವಾಮಿತ್ರನು ವಸಿಷ್ಠರಿಗೆ ಸಮಾನನಾಗ್ತಾ ಇದ್ದ ಅಂತ ಕೂಡ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ಕೋಪದಿಂದ ಧನಹಾನಿ, ಮಾನಹಾನಿ, ಪ್ರಾಣಹಾನಿ, ಹಾಗೆ ನಾವು ಯಾವುದೇ ಜಯವನ್ನು ಜಯಿಸೋಕೆ ಸಾಧ್ಯನೇ ಇಲ್ಲ. ಇನ್ನು ದಶಾವತಾರಗಳಲ್ಲಿ ಶ್ರೀ ಮಹಾವಿಷ್ಣು ಭಗವಾನರು ರಾಕ್ಷಸರ ಸಂಹಾರ ಮಾಡಿದ್ದು ಕೂಡ ಶಾಂತದಿಂದ. ದಶಾವತಾರಗಳನ್ನು ಒಂದು ಸರಿ ಓದಿ ನೋಡಿ. ಅವರು ಪ್ರಶಾಂತದಿಂದ, ಶಾಂತಿಯಿಂದ, ಒಂದು ಹಸನ್ಮುಖಿಗಳಾಗಿ ಪ್ರತಿಯೊಂದನ್ನು ಕೂಡ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡಿ ಅವರು ನಿರ್ಧಾರ ತಗೊಂಡು ಈ ಒಂದು ದಶಾವತಾರಗಳಲ್ಲಿ ಎಲ್ಲವನ್ನೂ ಕೂಡ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಹಾಗೆ ನರಸಿಂಹ ಅವತಾರದಲ್ಲಿ ಕಾದು ಮಿತಿ ಮೀರಿ ಹೋದಾಗ ಹಿರಣ್ಯಕಶಿಪುನ ಸಂಹಾರ ಕೂಡ ಮಾಡ್ತಾರೆ. ಹಾಗೆ ಶ್ರೀರಾಮರಾಗ್ಬೋದು, ಶ್ರೀಕೃಷ್ಣರಾಗ್ಬೋದು. ಕೃಷ್ಣ ನೋಡಿ, ಯಾವತ್ತೂ ನಗ್ನಗ್ತಾನೆ ಇರ್ತಕ್ಕಂಥ ಮುಖ, ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಗ್ನಗ್ತಾ ಇರ್ತಾರೆ. ಹಾಗೆ ಕೋಪ ಯಾವಾಗಲೂ ಕೂಡ ನಮಗೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ನೀವು ಕೋಪದಿಂದ ಹೋಮ ಮಾಡಿ, ಕೋಪದಿಂದ ಪೂಜೆ ಮಾಡಿ, ಕೋಪದಿಂದ ವ್ರತ ಮಾಡಿ, ಕೋಪದಿಂದ ಉಪವಾಸ ಮಾಡಿದ್ರೂ ಕೂಡ ಅದು ಫಲ ಸಿಗಲ್ಲ. ಹಾಗಾಗಿ ಕೋಪ ಬಿಟ್ಟರೆ ಕುಬೇರರೇ ನೀವು. ಈ ಪ್ರಶ್ನೆ ಚೆನ್ನಾಗಿ ತಿಳ್ಕೊಳ್ಳಿ. ಕೋಪ ಬಿಟ್ಟವ್ರು ಯಾರು? ಕುಬೇರರು.
ಪ್ರಶಾಂತತೆಯಿಂದ ಇದ್ದವ್ರಿಗೆ ಕುಬೇರನು ಕೂಡ ಒಲಿತಾನೆ ಅಂಥೇಳಿ. ಹಣ ಬರುವಾಗ ನಾವು ಶಾಂತವಾಗಿರ್ತೀವಿ, ಆದರೆ ಆ ಹಣ ಬಂದ ಮೇಲೂ ಕೂಡ ಅಥವಾ ಬರೋಕ್ಕೆ ಮುಂಚೆ ತಗೊಳ್ಳೋಕ್ಕೂ ಮುಂಚೆ ಕೋಪ ಇರಬೇಕು. ಹಾಗಾಗಿ ಈ ದಾರಿದ್ರ್ಯ, ಕಷ್ಟ, ನಷ್ಟ, ಎಷ್ಟೋ ಸಂಕಷ್ಟಗಳಿಗೆ ಮಹಾ ದೊಡ್ಡ ಭೂತ ಯಾವುದು ಅಂದರೆ ಅದು ಕೋಪ. ಆ ಕೋಪ ಯಾರಾದರೂ ಬೇಗ ಮಾತಾಡೋದು, ಆವೇಶವಾಗಿ ಮಾತಾಡೋದು, ಹೈ ಪಿಚ್ಚಲ್ಲಿ ಮಾತಾಡೋದು, ಇದೆಲ್ಲವನ್ನು ಕಡಿಮೆ ಮಾಡಿಕೊಂಡು 1 ವಾರ ಪ್ರಯತ್ನ ಮಾಡಿ. ವಾರ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳಾಗತ್ತೆ. ಎಲ್ಲರ ಹತ್ರ ಅಷ್ಟೇ. ಒಬ್ಬ ಉದ್ಯೋಗದಲ್ಲಿ ಇವತ್ತು ಸೆಕ್ಯೂರಿಟಿ ಅಥವಾ ಎಲ್ಲೋ ಸಣ್ಣ ಕೆಲಸ ಮಾಡೋರು, ಬೀದಿ ವ್ಯಾಪಾರಿಯಿಂದ ನೀವು ಅಂಬಾನಿವರೆಗೂ ತಗೊಂಡ್ರು ಎಲ್ಲರೂ ಮಾಡೋದು ಕಾಯಕನೇ. ಹಾಗಾಗಿ ಕೋಪವನ್ನು ನಿಯಂತ್ರಿಸ್ಕೊಳ್ಳಿ, ಕುಟುಂಬದಲ್ಲಿ ಚೆನ್ನಾಗಿರುತ್ತೆ, ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.